ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇಲ್ಲೊಬ್ಬರು ವ್ಯಕ್ತಿ ನಂಜನಗೂಡಿಂದ ಬರ್ತಾ ಇದ್ದಾರೆ. 2 ಕಾಲು ಸ್ವಾಧೀನ ಇಲ್ವಂತೆ, ತಿನ್ನೋ ಊಟಕ್ಕೂ ಕೂಡ ತುಂಬ ಕಷ್ಟಪಡ್ತಿದ್ದಾರಂತೆ. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ನೋಡೋಣ, ಇವತ್ತು ಏನಾದರೂ ಕೈಲಾಗಲ್ಲ ಅಂತ ಆಗ್ಬಿಟ್ರೆ ಬೀದಿ ಪಾಲೆ. ಯಾಕಂತ ಹೇಳಿದ್ರೆ ಒಂದು ತುತ್ತು ಅನ್ನ ಹಾಕೋದಕ್ಕೂ ಸಂಬಂಧಿಕರು ಹಿಂದೆ ಮುಂದೆ ನೋಡೋಂಥ ಕಾಲ ಇದು. ಸೊ ಅಂಥದ್ರಲ್ಲಿ ಪಾಪ ಆ ವ್ಯಕ್ತಿ ಕಾಲು ಸ್ವಾಧೀನ ಇಲ್ವಂತೆ, ಒಂದಷ್ಟು ದೂರನೂ ನಡೆಯೋಕ್ಕಾಗಲ್ಲ ನನ್ನ ಕೈಲಿ ಅಂತಾರೆ. ಯಾಕೆ ಅಂತ ದುರ್ಸ್ಥಿತಿ ಬಂತು, ಯಾಕೆ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದಾರೆ ಕೇಳೋಣ ಬನ್ನಿ. ಸೊ ಇವತ್ತು ಸಂಬಂಧಕ್ಕೆ ವ್ಯಾಲ್ಯೂ ತುಂಬ ಕಮ್ಮಿ. ಬನ್ನಿ 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 ನಡ್ಕೊಂಬನ್ನಿ. ಎಷ್ಟು ದೂರ ನಡಿಬೋದು? ಹಿಂಗೇನೆ ಒಂದಿಷ್ಟು ಅಷ್ಟು ನಡಿಬೋದು. ಎಷ್ಟು ದೂರ? ಒಂದು ಅರ್ಧ ಕಿಲೋಮೀಟರ್ ನಡಿಬೋದು. ಯಾವ ಊರಿಂದ ಬರ್ತಾ ಇದ್ದೀರಾ? ನಾವು ನಂಜನಗೂಡು ತಾಲೂಕು. ನಂಜನಗೂಡು ತಾಲೂಕು, ನಂಜನಗೂಡು ಹೋಬಳಿ, ಸಿರಿಮಳ್ಳಿ ಗ್ರಾಮದಿಂದ ಬರ್ತೀವಿ. ಇಷ್ಟು ದಿನ ಯಾರ ಮನೇಲಿ ಇದ್ರಿ ತಾವು? ನಮ್ಮ ಮನೇಲಿ ಇದ್ವಿ ಸರ್. ನಿಮ್ಮ ಮನೇಲಿ ಇದ್ರಿ? ನಿಮ್ಗೆ ಮದ್ವೆ ಆಗಿದ್ಯಾ? ಮದುವೆ ಆಗಿಲ್ಲ ಸರ್. ಅಣ್ಣ ತಮ್ಮ ಇಲ್ಲ ಸರ್. ಬಂದು ಬಳಗ ಸಾತೋಗ್ಬಿಟ್ಟು ಅವು ಅಪ್ಪತ್ತಿರೋಗ್ಬಿಟ್ಟು. ಏನ್ ಕೆಲಸ ಮಾಡ್ಕೊಂಡಿದ್ರಿ? ವ್ಯವಸಾಯ ಮಾಡ್ತೀವಿ. ವ್ಯವಸಾಯ. ಏನಾಗಿದೆ ನಿಮ್ ಕಾಲ್ಗೆ? ಸ್ವಲ್ಪ ಒಂದ್ಸರಿ ಬಿದ್ದುಬಿಟ್ಟಿದೆ ಸರ್. ಬೈಕಲ್ಲಿ ಬಿದ್ರಿ? ಬಿದ್ದಿದ್ದೀವಿ ಒಂದ್ಸರಿ. ಇದು ಪವರ್ ಟಿಲ್ಲರ್ ಆಯ್ತಲ್ಲ ಸರ್, ಅದು ಒಂದ್ಸಲ ಗತ್ಕೊಬಿಟ್ಟಿತ್ತು ಸರ್. ಬನ್ನಿ ಬನ್ನಿ ಹಂಗೆ ಒಳಗ್ ಬನ್ನಿ. ಯಾಕೆ ದುಡ್ಕೊಂಡು ತಿನ್ಬೋದಲ್ಲ, ಗಟ್ಮುಟ್ಟಾಗಿದ್ದೀರಾ? ಖಾಲಿ ಆಯ್ತಿಲ್ವಲ್ಲ ಸರ್? ಖಾಲಿ ಆಯ್ತಿಲ್ವಾ? ಖಾಲಿ ಗೊತ್ತಿಲ್ವಲ್ಲ ಸರ್? ಅಲ್ಲ, ಏನಾದ್ರು ಒಂದು ವ್ಯಾಪಾರ ಮಾಡ್ಬೋದು. ಏನ್ ಮಾಡಕ್ ಏನು ಯಾರು ಸಪೋರ್ಟ್ ಬನ್ನಿ ಬನ್ನಿ ಅಣ್ಣ, ಬನ್ನಿ ಬನ್ನಿ, ಚಪ್ಪಲಿ ಬಿಟ್ಬಿಟ್ಟು ಬನ್ನಿ. ಯಾರು ಸಪೋರ್ಟ್ ಮಾಡೋರಿಲ್ಲ. ಸಪೋರ್ಟ್ ಮಾಡೋರು ಯಾರು ಬರಲ್ಲ ಸರ್. ಗಂಟೆಗೆ ಬರಲ್ಲ ಯಾರಿಗೆ. ಅಕ್ಕಪಕ್ಕದ ಮನೆಯವರು ಊಟ ಕೊಡ್ತಾರೆ. ಅಕ್ಕಪಕ್ಕದ ಮನೆಯವರು ಊಟ ಕೊಡ್ತಾರೆ. ಎಷ್ಟು ವಯಸ್ಸು ನಿಮ್ಗೆ? ನಂಗೆ 38 ಆಗುತ್ತೆ. 38 ವರ್ಷ. ಮದ್ವೆ ಆಗಿಲ್ವಾ? ಮದುವೆ ಆಗಿಲ್ಲ ಸರ್. ಅಣ್ಣ ಯಾವ ಊರು ಇವ್ರದ್ದು? ನಂಜನಗೂಡು ತಾಲೂಕು, ಕೂತ್ಕೊಳ್ಳಿ. ಉಳ್ಳಳ್ಳಿ ಹೋಬಳಿ, ಸಿರಿಮಳ್ಳಿ ಗ್ರಾಮ ಅಂತ. ನೀವು ಒಂದ್ಸತಿ ಫಸ್ಟೇ ಬಂದಿದ್ರಿ ಅನ್ಸುತ್ತೆ, ಅರ್ಧ ರಾತ್ರಿಯಲ್ಲಿ. ಬಂದಿದ್ವಿ. ಎಷ್ಟು ಗಂಟೆ ರಾತ್ರಿ ಬಂದಿದ್ರಿ ನೀವು? ಅವತ್ತು ಒಂದು 8:30 9 ಗಂಟೆ ಆಗಿತ್ತು. ರಾತ್ರಿ 8:30 9 ಗಂಟೆ ಬಂದಿದ್ರಿ. ನಾವು ವಾಪಸ್ ಕಳ್ಸಿದ್ದೆ ನಿಮ್ಮನ್ನ. ವಾಪಸ್ ಕಳಿಸಿ. ಕರೆಕ್ಟಾ? ಕರೆಕ್ಟ್. ಕೊಡಿ. ಯಾಕೆ ವಾಪಸ್ ಕಳ್ಸಿದ್ದೆ ನಿಮ್ಮನ್ನ? ಲೆಟರ್ ಇಲ್ಲ, ಪೊಲೀಸ್ ಸ್ಟೇಷನ್ ಲೆಟರ್ ತಗೊಂಡ್ ಬಂದಿಲ್ಲ, ಗಟ್ಮುಟ್ಟಾಗಿದ್ದೀರಾ ಅಂದ್ಬಿಟ್ಟು ವಾಪಸ್ ಕಳಿಸಿ. ಕರೆಕ್ಟಾ? ಕರೆಕ್ಟ್ ಸರ್. ಸೊ ಸ್ನೇಹಿತರೆ, ಇವರು ಕೆಲವು ದಿನಗಳ ಹಿಂದೆ ರಾತ್ರಿ ಬಂದಿದ್ರು ಇಲ್ಲಿಗೆ. ನಮ್ಮನ್ನ ಅಡ್ಮಿಷನ್ ಮಾಡ್ಕೊಳ್ಳಿ ನಿಮ್ಮ ಆಶ್ರಮದಲ್ಲಿ ಅಂತ. ಕೊಳ್ಳೇಗಾಲದಿಂದ, ಸಾರಿ ಅಲ್ಲಿ ಅದು ಕೊಳ್ಳೇಗಾಲ ತಾನೆ? ನಂಜನಗೂಡು ಹತ್ರ ಇವ್ರ ಊರಂತೆ. ನಾನು ವಾಪಸ್ ಕಳ್ಸಿದ್ದೆ, ನಿಮ್ಮನ್ನ ಸೇರ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಿಮಗೆ ಸಂಬಂಧಿಕರಿದ್ರೆ ದಯವಿಟ್ಟು ಇಲ್ಲಿಗೆ ಬರಕ್ ಹೋಗ್ಬೇಡಿ ಅಂತಾನು ವಾಪಸ್ ಕಳ್ಸಿದ್ದೆ. ಇವ್ರು ಮತ್ತೆ ಸ್ಟೇಷನ್ಗೆ ಹೋಗಿ ಲೆಟರ್ ಮಾಡಿಸ್ಕೊಂಡ್ ಬಂದಿದ್ದಾರೆ. ಇವ್ರಿಗೆ ವಾರಸ್ದಾರರು ಯಾರು ಇಲ್ಲ, ಅನಾಥ, ನಾನು ರಸ್ತೆಯಲ್ಲಿ ಮಲಗ್ತಾ ಇದ್ದೆ, ಊಟ ತಿಂಡಿನೂ ಯಾರು ನೋಡ್ಕೊಳ್ತಾ ಇಲ್ಲ, ಈಗ ಒಂದು ಮನೆ ಇದ್ರೂ ಕೂಡ ನನಗೆ ಅಲ್ಲಿ ಊಟ ಕೊಡೋರಿಲ್ಲ, ತಿಂಡಿ ಕೊಡೋರಿಲ್ಲ ಅಂತ ಇವ್ರು ಹೇಳ್ತಿದ್ದಾರೆ. ನಿಜಾನ ಸರ್ ಇದು? ನಿಜ ಸರ್. ಏನಾಗಿದೆ ಅವ್ರ ಪರಿಸ್ಥಿತಿ? ಅವ್ರ ತಂದೆ ತಾಯಿ ಇಲ್ಲ, ತೀರ್ಕೊಂಡ್ಬಿಟ್ಟಿದ್ದಾರೆ. ಊಟ ಕೊಡೋರು ಯಾರು ಇಲ್ಲ. ಅವರು ಊಟ ಕೊಡೋ ಪರಿಸ್ಥಿತಿ ಇಲ್ಲ ಅಂತ ನನಗೆ ಹೇಳಿದ್ರು ಫೋನ್ ಮಾಡಿ, ಈ ತರ ಪರಿಸ್ಥಿತಿ ಐತೆ, ನನಗೆ ಯೂಟ್ಯೂಬ್ ಫೇಸ್ಬುಕ್ ಅಲ್ಲ ನಿಮ್ಮನ್ನೆಲ್ಲ ನಾವು. ನೀವೇನಾಗ್ಬೇಕು ಇವ್ರಿಗೆ? ಇವರು ನಮ್ಮ ಫ್ರೆಂಡ್ ಹಾಸ್ಪಿಟಲ್ ಪರಿಚಯ ಆಗಿದ್ರು. ಮತ್ತೆ ಅವರು ಹೋಯ್ತಾ ಬರ್ತಾನೆ ಫೋನ್ ಮಾತಾಡ್ತಿದ್ದೆ, ಡೈಲಿ ಫೋನ್ ಮಾಡ್ತಿದ್ರು, ನಾನು ಇಲ್ಲಿ ಕರ್ಕೊಂಡೋಗಿ ಅಂತ. ನಮ್ಗೆ ಏನು ಇಲ್ದೆ ಲೆಟರ್ ಎಲ್ಲ ಬೇಕು ಅಂತ ಹೇಳ್ತಿದ್ರಲ್ಲ, ಅದರಿಂದ ನಾನು ಏನು ಮನಸ್ಸು ಮಾಡಿ ನಮ್ಮ ಪಾಡ ಕೆಲಸ. ನಿಮ್ ಪ್ರಕಾರ ಇವ್ರು ಆಶ್ರಮಕ್ಕೆ ಸೇರ್ತಿರೋದು ಸರಿನಾ ತಪ್ಪ? ಇವರು ಸೇರ್ತಿರೋದು ಸರಿ ಸರ್, ಯಾರು ಇಲ್ಲ ನೋಡ್ಕೊಳ್ಳೋರು. ಎಲ್ಲರೂ ಕೆಲಸ ಮಾಡ್ಬೋದಲ್ಲ ಸರ್? ನಡೆಯೋದಕ್ಕಾಗಲ್ಲ. ನಡೆಯೋದಕ್ಕಾಗಲ್ಲ, ಯಾರು ಕೂಡ ಅಲ್ಲ. ಯಾಕೆ ಇದನ್ನ ಕೇಳಿದೆ ಅಂದ್ರೆ ಒಂದಷ್ಟು ಜನ ಪ್ರಶ್ನೆ ಕೇಳ್ತಾರೆ. ಕೆಲಸ ಇವರು ಮಾಡೋದಿದ್ರೆ ಯಾರಾದ್ರೂ ಕೆಲಸ ಕೊಡ್ತಾರೆ, ಇವ್ರು ಮಾಡೋದಕ್ಕೆ ಆಗಲ್ಲ ಕೆಲಸ. ನಿಂತ್ಕೊಳ್ಳಕ್ಕೆ ಆಗಲ್ಲ ಸರ್. ಈಗ ನಿಮ್ ನೋಡಿದ್ರೆ ಒಂದಷ್ಟು ಜನಕ್ಕೆ ಏನ್ ಅನ್ಸುತ್ತೆ ಅಂದ್ರೆ, ಚೆನ್ನಾಗ್ ನೋಡಲ್ಲ ಅವ್ರು ಅದಕ್ಕೆ ಬಂದರು, ಗಟ್ಮುಟ್ಟಾಗ ಗೈಕತಿನ ಕೆಲವೆಲ್ಲರಿ ಅಂತ ಬರ್ತಾವ ಮಾತು. ಯಾಕೆ ನಿಮ್ಗೆ ಕೆಲಸ ಮಾಡಕ್ ಆಗದಿರುವಂತ ಪರಿಸ್ಥಿತಿ ಏನಿದೆ? ನನಗ 2 ಕಾಲು ಬತ್ತಿಲ್ಲ ಸರ್. 2 ಕಾಲು ಬತ್ತಿಲ್ಲ. ನಿಂತ್ಕೊಳ್ಳಕ್ ಹೋಯ್ತಿಲ್ಲ, ಒಂದಷ್ಟು ಇಷ್ಟು ನಡಿಬೋದು ಸರ್. ಸುಸ್ತಾಗೋಯ್ತಾ, ನಿಂತ್ಕೊಳ್ಳಕ್ ಜಾಸ್ತಿ ಹೊತ್ತು ಜಾಸ್ತಿ ಹೊತ್ತು ನಿಂತ್ಕೊಳ್ಳಕ್ ಆಗಲ್ಲ. ಕುಂತ್ಕೋಬಹುದು ಸರ್, ಒಂದ್ಸಲ ಕುಂತ್ಕೋಬಹುದು ಬೇಕಾರೆ. ಜಾಸ್ತಿ ನಿಂತ್ಕೊಳ್ಳಕ್ಕಾಗಲ್ಲ, ತಿರ್ಗಾಡಕ್ಕಾಗಲ್ಲ ಸರ್. 20 ಎಷ್ಟು ವರ್ಷ ಅಂದ್ರಿ? ನನಗೆ 38 ವರ್ಷಕ್ಕೆ ಆಶ್ರಮಕ್ಕೆ ಸೇರ್ಕಂತ ಇದ್ರಲ್ಲ, ಇದು ಸರಿನಾ? ಏನ್ ಮಾಡೋಣ ಬರ. ಅಲ್ಲ, ಈಗ ಹೊರಗಡೆ ಸ್ವತಂತ್ರವಾಗಿದ್ರಿ ಅಣ್ಣ, ನೀವು ಓಡಾಡ್ಕೊಂಡು ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗ್ಕೊಂಡು ಫ್ರೆಂಡ್ಸ್ ನ ಮೀಟ್ ಮಾಡ್ಕೊಂಡು ಇದ್ರಿ. ಇವಾಗ ನಿಮ್ಗೆ ಅದೆಲ್ಲ ಬಂದಾಗ್ಬಿಡುತ್ತಲ್ಲ, ಇಲ್ಲಿಂದ ಆಚೆ ಹೋಗಂಗೆ ಇರಲ್ವಲ್ಲ, ಏನ್ ಮಾಡ್ತೀರಿ? ಗೊತ್ತು ಸರ್, ನೋಡಿದೀನಿ. ಅದೇ ಹೆಂಗಿರಕ್ ಸಾಧ್ಯ ಅಂತ ಕೇಳ್ತೀನಿ. ಇರ್ತೀನಿ ಸರ್, ಎಲ್ಲ ನೀವು ಬೀಡಿ ಇಲ್ಲ, ಸಿಗರೇಟ್ ಇಲ್ಲ, ಎಣ್ಣೆ ಇಲ್ಲ, ಗೊತ್ತು ಸರ್, ಎಲ್ಲ ನೋಡಿದೀನಿ. ಹೆಂಗ್ ಸಾಧ್ಯ ಅಂತ ಕೇಳ್ತಿದ್ದೀನಿ. ಇರ್ತೀನಿ ಸರ್. ಅಲ್ಲ, ಯಾಕಂದ್ರೆ 2 ದಿನಕ್ಕೆ ಆಗ್ಬಾರ್ದು ಇದು. ನಿಜ ಸರ್. ನಾನು ಇಲ್ಲಿಗೆ ನಿಮ್ಗೆ ಆಶ್ರಯ ಕೊಡ್ತಿರೋದು ಏನಕ್ಕೆ ಗೊತ್ತಾ? ನಿಮ್ ಕಾಲಲ್ಲಿ ಸ್ವಾಧೀನ ಇಲ್ಲ, ನಡೆಯೋದಕ್ ಆಗಲ್ಲ, ಊಟ ಕೊಡೋರು ಯಾರಿಲ್ಲ, ನಮ್ಗೆ ನೋಡ್ಕೊಳ್ಳೋರು ಯಾರಿಲ್ಲ, ಅಥವಾ ಕಷ್ಟ ಸುಖ ವಿಚಾರಿಸೋರು ಯಾರಿಲ್ಲ ಅಂದ್ರಲ್ಲ, ಅದೊಂದು ಕಾರಣಕ್ಕೆ ನಾನು ನಿಮ್ಗೆ ಆಶ್ರಯ ಕೊಡ್ಬೋದು. ಅರ್ಥ ಮಾಡ್ಕೋಬೇಕು. ಆದ್ರೆ ನೀವು 2 ದಿನ ಇದ್ಬಿಟ್ಟು 1 ವಾರ ಇದ್ಬಿಟ್ಟು ನನಗೆ ಅವ್ರ ನೆನಪಾಗ್ತವ್ರೆ ಇವ್ರ ನೆನಪಾಗ್ತವ್ರೆ ಅಂದ್ರೆ ಏನ್ ಮಾಡೋದು? ಇಲ್ಲ ಸರ್, ಯಾರು ಇಲ್ಲ ಸರ್. ಸರ್ ವರ್ಷಕ್ಕೆ 1.5 ವರ್ಷ 2 ವರ್ಷ ದಂಡ ಕಾಯ್ತು ಸರ್. ನಾನು ಇವ್ರು ಒಬ್ರಿಗೆ ಫೋನ್ ಮಾಡ್ತಿದ್ವಿ, ಇನ್ನು ನಾವು ಸುಮಾರು ಸೀಟಿಗೆ ಫೋನ್ ಮಾಡ್ತೀವಿ.
ಅಲ್ಲಿ ಹೇಗೆ ಸರ್ ಅವ್ರ ಕರ್ಕೊಂಡೋಗಿ ನಾನು ಈಗಲೆಲ್ಲ ಸರ್ ಒಂದು 8-9 ತಿಂಗಳಿಂದ ಪೆಂಡ್ ಎತ್ತಿರೋದು ನಾನು ಕರ್ಕೊಂಡೋಗಿ ವಿಡಿಯೋನು ನಾನು 5 ವರ್ಷದಿಂದ ನೋಡ್ತಾನೆ, 5-6 ವರ್ಷದಿಂದ ನೋಡ್ತಾನೆ ವಿಡಿಯೋನ. ಇವು ಮಾಡೋ ಕೆಲಸಗಳೆಲ್ಲ ನನಗೆ ಭಾಳ ಇಷ್ಟ ಆಗೋದು. ನಾನು ಅಲ್ಲಿಗೆ ಹೋಗ್ಬೇಕು, ಎಲ್ಲಿಗೂ ಬಿಡಿ. ಪೊಲೀಸ್ನವರು ಹಂಗೆ ಬೇರೆ ತಾವು ಮಾಡ್ಕೊಡ್ತೀವಿ ಅಲ್ಲಿಗೆ ಇಲ್ಲ ಸರ್, ನಾನು ಅಲ್ಲಿಗೆ ಹೋಗಿದ್ದು ಬಂದ್ಬಿಟ್ಟಿನಿ ಆಲ್ರೆಡಿ, ನಾನು ಅಲ್ಲಿಗೆ ಹೋಗ್ಬೇಕು, ಬೇರೆ ಕಡೆ ಕಳಿಸ್ತೀನಿ ಅಂದ್ರೆ ಬೇರೆ ಕಡೆ ಮಾಡ್ಕೊಡ್ತೀವಿ ಅಂತಂದ್ರು. ಅದು ಯಾರಿದ್ರು ಮಾಡಿ ಸಹ ಅವ್ರಿಗೆ ಗೊತ್ತಿಲ್ಲ ಯಾರಿಗೆ ಆಶ್ರಮರು, ನಿನ್ಗೆ ಯಾರು ನನಗೆ ಗೊತ್ತಿರೋರು ಒಬ್ರಿಗೆ ಯಾರು ಗೊತ್ತಿಲ್ಲ ಸರ್. ನನಗೆ ಅಲ್ಲಿಗೆ ಹೇಗೆ ಸ್ವಾರ್ಥವಾಗಿ ಬರ್ಕೊಡಿ. ಏನಕ್ಕೆ ಅಷ್ಟು ನಂಬಿಕೆ ಇಲ್ಲಿ ಈ ಆಶ್ರಮದ ಮೇಲೆ? ಇಲ್ಲಿ ಅಲ್ಲಿ ಮಾಡೋ ಕೆಲಸಗಳು ನನಗೆ ಭಾಳ ಇಷ್ಟ. ಇಲ್ಲಿ ಇರ್ತೀರಾ? ಇಲ್ಲಿ ಇರ್ತೀನಿ ಸರ್. ನಿಜನಾ? ನಿಜ ಸರ್. ಇವರು ಈಗ ಹಂಗಾರೆ ಕಳಿಸ್ಬೋದು ಅವ್ರನ್ನ ಮನೆಗೆ? ಕಳಿಸ್ಬೋದು ಸರ್. ಏನಾಗಬೇಕು ಫ್ರೆಂಡು ಸರ್. ಇವಾಗ ಕರ್ಕೊಂಬಂದ್ರಲ್ಲ ಅವ್ರಿಗೆ ಏನು ಹೇಳ್ತೀರಾ? ಅವ್ರಿಗೆ ತುಂಬ ಥ್ಯಾಂಕ್ಸ್. ಎಷ್ಟು ಕಷ್ಟ ಆಯ್ತು ಸರ್ ಕರ್ಕೊಂಬರಕ್ಕೆ? ಸರ್ ತುಂಬಾ ಕಷ್ಟ ಆಯ್ತು. ಆದ್ರೆ ಏನ್ ಮಾಡಕ್ಕಲ್ಲ, ಅವ್ರ ಪರಿಸ್ಥಿತಿ ನೋಡಿದ್ರೆ ನನ್ಗೇನ್ ಕಷ್ಟ ಅನ್ಸ್ತದೆ. ನನ್ಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಇವ್ರ ತಂದು ನಿಮ್ ಸೇರ್ಸ ಸಾಕು ಅನ್ನಂಗ್ ಆಗ್ಬಿಡ್ತು ನನಗೆ. ಅಷ್ಟು ಬೇಜಾರಾಗ್ಬಿಡುತ್ತೆ ನನಗೆ. ಫೋನ್ ಮಾಡಿ 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 ಡೈಲಿ ಫೋನ್ ಮಾಡೋ, ಅವ್ರವ್ರ ಫೋನ್ ಇಸ್ಕೊಳ್ಳೋದು ಮಾಡೋದು. ಅಲ್ಲ ಸರ್, ಯಾರು ನೋಡ್ಕೊಂತೀನಿ ಯಾರಿಲ್ಲ ಸರ್. ಅಪ್ಪ ಅಮ್ಮ ಇದ್ರೆ ಏನಾರು ಮಾಡ್ಬೇಕು, ಅಪ್ಪ ಅಮ್ಮ ಇಲ್ಲ, ತೀರ್ಕೊಬಿಟ್ಟಿದ್ರು. ಯಾರು ಬರಲ್ಲ ಸರ್, ಯಾರು ಬರಲ್ಲ. ಏನದ ನಾನು ಅಲ್ಲಿ ಆಮೇಲೆ ಡ್ರೈನ್ ಇದೆ ಸರ್, ನಮ್ಮ ಮನೆ ಮುಂದೆ ಡ್ರೈನ್ ಇದೆ. ಡ್ರೈನ್ ದಾಟಕ್ಕಾಗಲ್ಲ. ಡ್ರೈನ್ಗೆ ಬಿದ್ದುಬಿಟ್ರೆ ಕಾಲಿಗೆಲ್ಲ ಎಡವಟ ಬಿಡೋದು, ಡ್ರೈನ್ ದಾಟಕ್ಕಾಗಲ್ಲ. ಡ್ರೈನ್ ದಾಟಕ್ಕಾಗಲ್ಲ. ಅಲ್ಲೇನಾರ ಬೆಳಕು ಹೊತ್ಲಿ ಏನಾದ್ರು ಹೇಳಿದ್ರೆ ಮಾತ್ರ ಊಟ ಗಿಟ ತಂದು ಕೊಡ್ತಾರೆ. ಯಾರಾದ್ರೂ ಹೇಳಿದ್ರೆ ಊಟ ತಂದು ಕೊಡ್ತಾರೆ. ಹೇಳಿಲ್ಲ ಇಲ್ಲ ಸರ್. ಯಾರಿಗಾರು ಕೇಳಿದ್ರೆ ಊಟ ಕೇಳಿಲ್ಲ ಇಲ್ಲ ಸರ್. ಊಟಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಾ? ಊಟಕ್ಕೆ ಸುಮಾರು ಕಷ್ಟಪಟ್ಟಿದ್ದೀನಿ. ನಾನು ಹೇಳಿದ್ದು ಒಂದೇ ಮಾತು, ನನಗೆ ಊಟ ಇಲ್ಲ, ಹಸ್ಕೊಂಡಿದ್ದೀನಿ, ದಯವಿಟ್ಟು ನನಗೆ ಇಲ್ಲಿ ಸೇರಿಸ್ಬಿಡು. ಇದನ್ನೇ ಕೇಳ್ಕೊಂಡು ಬರ್ತಿಲ್ಲ. ಆಯ್ತು ನಾನು ಇಂದು ನಾಳೆ ಒಂದು ವಾರ ಒಂದು ತಿಂಗಳು ಆಯ್ತು ಅನ್ಕೊಂಡು ಇವಾಗ ಟೈಮ್ ಬಂದು ತಂದು ಬಿಟ್ಟಿದ್ದೀನಿ. ಊಟಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಇಲ್ಲಿ ಊಟಕ್ಕೆಲ್ಲ ಕಷ್ಟ ಇರಲ್ಲ, ಗೊತ್ತು ಸರ್, ನೋಡಿದ್ದೀನಿ ಊಟ ತಿಂಡಿಗೆ ಏನು ಕಷ್ಟ ಇರಲ್ಲ. ನೋಡಿದ್ದೀನಿ ಸರ್. ಸರಿನಾ? ನಿಮ್ಮ ಹೆಸರು ಮಹೇಶ್ ಅಲ್ಲ? ಸ್ನೇಹಿತರೆ, ಇವ್ರ ಹೆಸರು ಮಹೇಶ್ ಅಂತ. ನಂಜನಗೂಡಿಂದ ಬರ್ತಿದ್ದಾರೆ. ಇವರಿಗೆ ಸಂಬಂಧಿಕರು ವಾರಸುದಾರರು ಯಾರು ನೋಡ್ಕೊಳ್ಳೋರಿಲ್ಲ, ಕಾಲು ಸ್ವಾಧೀನ ಇಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ಮುಖ್ಯವಾಗಿ ಕೇಳೋದು, ಇಲ್ಲೇ ಇರ್ತೀನಿ ಅಂತ ಬಂದರೆ ಸೇರಿಸ್ಕೊಳ್ಳಲ್ಲ. ಪೊಲೀಸ್ ಸ್ಟೇಷನಿಂದ ಕಂಪ್ಲೀಟಾಗಿ ಮಾಹಿತಿ ಹಾಕಿ ಅವರಿಗೆ ವಾರಸುದಾರ ಯಾರು ಇಲ್ಲ, ವಿಚಾರಣೆ ಮಾಡಿದ್ದೀವಿ ಅಂತೇಳಿ ಕಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವ್ರಿಗೆ ಆಶ್ರಯ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಹಾಗೆ ಇವ್ರಿಗೆ ಯಾರಾದರೂ ಸಂಬಂಧಿಕರು, ಸ್ನೇಹಿತರುಗಳು ಯಾರಾದರೂ ಇದ್ದು ನಾನು ಕರ್ಕೊಂಡೋಗಿ ನೋಡ್ಕೊತೀನಿ ಅಂತ ಅನ್ನೋರು ಯಾರಾದರೂ ಇದ್ದರೆ ಮುಂದೆ ಬರ್ತಾರಾ? ಯಾರಾದರೂ ಬರಲ್ಲ ಸರ್, ಬರಲ್ಲ. ಈಗಲೇ ಬಂದಿಲ್ಲ. ಮನೇಲಿ ಮಣಗಿದಾಗ್ಲಿಯ 1.5 ವರ್ಷ 2 ವರ್ಷ ತಿಂದು ಬಿದ್ದಿದಾಗ್ಲಿಯ ಒಬ್ಬರು ಬಂದು ಏನೋ ನೋಡ್ಲಿಲ್ಲ. ಇನ್ನಿಲ್ಲೂ ಬಂದ್ರ ಸರ್ ಯಾರು ಬರಲ್ಲ. ಅವೆಲ್ಲ ಕಾಣಿಸು ಸರ್, ಬರಲ್ಲ. ಜೀವನ ಅಂದ್ರೆ ನಿಮ್ಮ ಪ್ರಕಾರ ಏನಣ್ಣ? ಜೀವನ ಅಂದ್ರೆ ಫುಲ್ ಕಷ್ಟ ಆಯ್ತು. ಒಂದ್ಸಲ ಬಿದ್ದವ್ರು ಮುಗೀತು ಸರ್, ಮುಗೀತು. ಚೆನ್ನಾಗಿದ್ದಾಗ ಮಾತ್ರ, ಚಂದಾಗಿದ್ದಾಗ ಎಲ್ಲ ಬರ್ತಾರ, ಎಲ್ಲ ಫೋನ್ ಮಾಡ್ತಾರ, ಅಲ್ಲಿಗೆ ಬರ್ಬೇಕು ಇಲ್ಲಿಗೆ ಬರ್ಬೇಕು ಅಂತಾರ. ಬಿದ್ದು ಹೋದಾಗ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಮಾಡ್ಕೊತಾರ. ಮಾಡಾರ ಸರ್ ಅದ್ರವಾಗಿ ಅಷ್ಟೇ, ಮಾಡಾರ ಸರ್. ನಮ್ಮಿಂದ ಉಪಯೋಗ ಆಗುತ್ತೆ ಅಂದ್ರೆ ಸಂಬಂಧಿಕರು. ನಾನು ಎಷ್ಟು ನಮ್ಮ ಹುಡುಗರು ಫ್ರೆಂಡ್ಗಳಲ್ಲಿ ದುಡ್ಡು ಹಾಕಿ ಎಲ್ಲ ಹೊಸ ದುಡ್ಡು ಹಾಕಿ ಒಂದು ಆಪರೇಷನ್ ಮಾಡ್ತೀವಿ ಸರ್. ನರ ಉಲ್ಟಾ ಆಗ್ಬಿಟ್ಟಪ್ಪ, ಒಂದು ಆಪರೇಷನ್ ಮಾಡಿಸ್ಬೇಕು. ನಾರಾಯಣ ಹಾಸ್ಪಿಟಲ್ ನಿಮ್ದು ಕಾಲ್ಗೆಲ್ಲ ಸರ್ ನಡುದು ಒಂದು ಆಪರೇಷನ್ ಮಾಡ್ರ ಸರ್. ಇನ್ನೊಂದು ಮಾಡ್ಬೇಕಪ್ಪ, ನಿಮ್ಗೆ 3 ತಿಂಗಳು ಬಿಟ್ಕೊಂಡು. ಹಂಗಾದ್ರೆ ನೀವು ಸ್ಟಡಿ ಆಗ್ಬೇಕಾರ, ಇದಾಗಲ್ಲ. ಆಯ್ತು, ನೋಡೋಣ, ಟ್ರೈ ಮಾಡೋಣ, ಆಗುತ್ತೆ ಅಂದ್ರೆ ಮಾಡ್ಸೋಣ. ಸರಿನಾ? ಸ್ನೇಹಿತರೆ, ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ. ಮಹೇಶ್ ಅಣ್ಣವ್ರ ಕಷ್ಟ ಕೇಳ್ತಿದ್ರೆ ನಮಗೂ ನೋವಾಗುತ್ತೆ. ಯಾಕಂದರೆ ಗೊತ್ತಿಲ್ಲ ಯಾರ್ಯಾರ ಹಣೆ ಬರ ಏನು ಅಂತ. ಚೆನ್ನಾಗಿದ್ದಾಗಲೇ, ಗಟ್ಬಿಟ್ಟಾಗಿದ್ದಾಗಲೇ ಒಂಚೂರು ಪ್ರೀತಿ ವಾತ್ಸಲ್ಯ ಎಲ್ಲನ ಸಂಪಾದನೆ ಮಾಡ್ಕೋಬೇಕು. ಬಿಟ್ಟು ಈ ಥರ ಏನಾದರೂ ಆಗ್ಬಿಟ್ರೆ ಅಂತೂ ಯಾರೂ ಮುಂದೆ ಬರಲ್ಲ, ಯಾರೂ ಕೈ ಹಿಡಿದು ನಡೆಸಲ್ಲ. ಯಾವ ಸಂಬಂಧಿಕರಿದ್ರು, ಅಣ್ಣ ತಮ್ಮ ಬಂಧು ಬಳಗ ಯಾರಿದ್ರು 1 ದಿನ 2 ದಿನ ನೋಡ್ತಾರೆ. ಅಷ್ಟು ಬಿಟ್ರೆ ಕಂಟಿನ್ಯೂ ಆಗಿ ನೋಡೋದಂತೂ ಸಾಧ್ಯವೇ ಇಲ್ಲ. ಹಾಸ್ಪಿಟ್ಲಿಗೆ ಯಾರು ಬಂದಿಲ್ಲ ಸರ್. ಹಾಸ್ಪಿಟ್ಲ್ ಒಬ್ಬನೇ ಮಣಗಿದ್ದೀನಿ. ಎಷ್ಟು ದಿನ ಮಲಗಿದ್ರಿ? ಅಲ್ಲಿ ಒಂದು ಕೇರ್ ಹಾಸ್ಪಿಟ್ಲ್ 15 ದಿವಸ ಮಣಗಿದ್ರಿ ಸರ್. ಯಾರು ಬಂದಿಲ್ಲ? ಅಲ್ಲಿಗೂ ಯಾರು ಬಂದಿಲ್ಲ. ಊಟ ತಿಂಡಿಗೆ ಏನು ಮಾಡ್ತಿದ್ರಿ? ಅಲ್ಲೇ ಇಲ್ಲಿ ಹಾಸ್ಪಿಟ್ಲಲ್ಲೇ ಕೊಡ್ತೀರಿ. ಹಾಸ್ಪಿಟಲ್ ಕೊಡೋ ಯಾರ ಪಕ್ಕದಲ್ಲಿ ಇರ್ತಾರಲ್ಲ ಅವ್ರನ್ನ ಹೋಗಿ ಇಸ್ಕೊಂಡ್ಬಿಡಿ ಹೋಗ್ತಾರೆ, ಇಸ್ಕೊಂಡ್ಬಂದು ಕೊಡ್ತಿರು. ತುಂಬ ಕಷ್ಟ ಅನುಭವಿಸಿದ್ರು. ತುಂಬ ಕಷ್ಟ. ಅಲ್ಲ ಆನಿಲ್ಲ ಕೇರ್ ಹಾಸ್ಪಿಟ್ಲ್ ಆಗಲ್ಲ ಅಂದ್ಬಿಟ್ಟು ಒಬ್ರು ಯಾರೋ ಅರ್ಸಡ್ ಆಗಟ್ರು ಒಬ್ರು ಸಿಕ್ಕಿ, ನೋಡಪ್ಪ ನೀನು ಅಲ್ಲಿ ಹೋಗ್ಬಿಟ್ಟು ಒಂದು 10,000 ರೂಪಾಯಿ ಗಂಟು ಖರ್ಚಾಯ್ತಾ ಮಾಡೋಕ್ಕಾದ್ರು. 10,000 ಇಲ್ಲ, 10 ರೂಪಾಯಿ ಇಲ್ಲ ಸರ್ ಅಂತ. 10 ರೂಪಾಯಿ ಇಲ್ಲ ಸರ್ ಅನ್ನಗಂಟ. ನಾನು 1,000 ಕೊಡ್ತೀನಿ, ಇನ್ನೂ ಯಾರ ಈಸ್ಗ ಅಂದ್ಬಿಟ್ಟು ನಾರಾಯಣ ಹಾಸ್ಪಿಟ್ಲ್ ನೋಡೋಣ. ನಾನು ಸಾಲ್ವ್ ಮಾಡಿಸ್ತೀನಿ. ಆಗತ್ತಾ ನೋಡ್ತೀನಿ, ಹಾಗಂಗಿದ್ರೆ ಮಾಡಿಸೋಣ. ಸರಿನಾ? ಒಬ್ರು ಜೀವನ 30-38 ವರ್ಷಕ್ಕೆ ಅಥವಾ 35 ವರ್ಷಕ್ಕೆ ಎಂಡ್ ಆಗೋದು ಬೇಡ. ಪ್ರಯತ್ನ ಪಡೋಣ. ನಮ್ಮ ಕೈಲಾದ್ರೆ ಏನಾರ ಭಗವಂತ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಏನಾರ ಹಣೆ ಮೇಲೆ ಬರ್ದಿದ್ರೆ ಸರಿಯಾಗುತ್ತೆ ಅಂದ್ರೆ ಆಗ್ಲಿ. ಅದು 15,000 ಆಗ್ಲಿ, ಬೇಕಾದ್ರೆ ಟ್ರೈ ಮಾಡೋಣ. ಸರಿನಾ ಅಣ್ಣ? ಆಯ್ತು ಸ್ನೇಹಿತರೆ, ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋ ಶೇರ್ ಮಾಡಿ. ಮಹೇಶ್ ಅಣ್ಣವರು ಕಷ್ಟ ಅಂತ ಬಂದಿದ್ದಾರೆ. ಆ ಕಷ್ಟದ ದಿನಗಳಲ್ಲಿ ಸಂಬಂಧಿಕರು ಕೈ ಬಿಟ್ಟರು ಕೂಡ, ನನಗೆ ಯಾವುದೇ ರೀತಿ ಸಂಬಂಧ ಇಲ್ದಿದ್ರು ಕೂಡ ಇವ್ರನ್ನ ನಮ್ಮನೆ ಮಗ ಅಂತ ಅಥವಾ ನಮ್ಮನೆ ಬಂಧು ಬಳಗ ಅಂತ ಹೇಳಿ ಇವ್ರನ್ನ ಒಪ್ಕೊಳ್ಳೋಕೆ ನಾವು ರೆಡಿ ಇದ್ದೀವಿ.
ಸೊ ಯಾರು ಇಲ್ದವ್ರಿಗೆ ನಾವಿದ್ದೀವಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕಂಟಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಲಿ. ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಕೂಡ ಜನಸ್ನೇಹಿ ಆಶ್ರಮಕ್ಕೆ ಒಂದ್ಸತಿ ಭೇಟಿ ಕೊಡಿ. ನಮಸ್ಕಾರ.